ಸರ್, ಈಗ ಒಂದು ರಾತ್ರಿಯಾಗಿ ಬೆಳಗ್ಗೆ ಆಗಿಬಿಟ್ಟು ನಿಮ್ಮ ಮನೆಯವ್ರನ್ನ ಅಧ್ಯಕ್ಷರಾಗಿ ಮಾಡ್ಬೇಕು ಅಂತ ಹೇಳಿ ನಾವೆಲ್ಲ ಗೆದ್ದಿರೋದಕ್ಕೆ ತಾನೆ ಅವರೆಲ್ಲ ಮಿನಿಸ್ಟರ್ ತುಘಲಕ್ ದರ್ಬಾರ್ ಅಂತ ಹೇಳುವಂತ ಪದ ಬಳಸ್ತಾರೆ. ಚಿಕ್ಕದು ಕಟ್ಟಿಕ್ಕದು ಇವೆಲ್ಲ ನಂತವೇನು ನಡೆಯಲ್ಲ. ಚೈಲ್ಡ್ ಮಾತಾಡ್ದಂಗೆ ಮಾತಾಡ ನನಗೆ ಸಣ್ಣ ಹುಡುಗನ JDS ಇಂದ ಬಿಟ್ಟು ಕಾಂಗ್ರೆಸ್ಸಿಗೆ ಬಂದು ಏನೇನೋ ಮಾತಾಡ್ತಾರೆ. ಈಗ ವೆಂಕಟೇಶ್ ಅವ್ರನ್ನೇ ಆಯ್ಕೆ ಮಾಡ್ಲಿಕ್ಕೆ ಹೊಟ್ಟೆ ಊರಿಗೆ ಮಾತಾಡ್ತಾರೆ, ಅದು ಇದು ಏನೇನೋ ಮಾತಾಡ್ತಾರೆ. ಎದ್ರಕಂತಾರೆ ಅಂತ ಏನಾರು ಅನ್ಕೊಂಡಿದ್ರೆ ನಾನೇನು ಎದ್ರಕಣಕ್ ಹೋಗಲ್ಲ. ನಂತವರ PA ದಲಿತ, ನಂತವ ಸಹಾಯಕ ಟೈಪಿಸ್ಟು ದಲಿತ, ನನ್ನ ಗನ್ಮ್ಯಾನು ದಲಿತ, ನನ್ನ ಡ್ರೈವರು ST. ದಾದಾಗಿರಿ ಇವೆಲ್ಲ ಅದೇನು ನಡೆಯಲ್ಲ. ನಾವೂನೇ ಪೊಲಿಟಿಕಲ್ ಬೆಳ್ಕೊಂಡ್ ಬಂದಿರ್ತಕ್ಕಂಥ ನಮ್ಮನ್ನೆಲ್ಲ ಕತ್ಲೆಯಲ್ಲಿ ಇಟ್ಬಿಟ್ಟು ಏಕಾಏಕಿ ಮಾಡ್ತಕ್ಕಂಥದ್ದು ಅಲ್ಲ. ಮತ್ತೆ ಬಂದ್ಬಿಡಿ ಸರ್ JDSಗೆ ಅಂತ ಕಾರ್ಯಕರ್ತರು ಯುದ್ಧ ಹೋಗ್ತಕ್ಕಂಥದ್ದೇ ಆಗ್ಲಿ, ಗುಂಪು ಕಟ್ಟತಕ್ಕಂಥದ್ದೇ ಆಗ್ಲಿ, ಆ ತರ ಸ್ವಭಾವದನ್ನಲ್ಲ. ನಮಸ್ಕಾರ ವೀಕ್ಷಕರೇ, ತುಮೂಲ್ ಚುನಾವಣೆಯ ಬಳಿಕ ಜಿಲ್ಲಾ ಕಾಂಗ್ರೆಸ್ ಏನಿದೆಯಲ್ಲ ಒಡೆದ ಮನೆ ಅಂತಾಗಿರುವಂಥದ್ದು. ಇಷ್ಟು ದಿನಗಳ ಕಾಲ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಕಾಂಗ್ರೆಸ್ನ ನಾಯಕರು ತುಮಕೂರು ಜಿಲ್ಲೆಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ರು. ಎಲ್ಲರೂ ಕೂಡ ಸಹಜವಾಗಿ ವೇದಿಕೆಗಳಲ್ಲಿ ಕೂಡ ಒಟ್ಟಾಗಿ ಕಾಣಿಸ್ಕೊಳ್ತಾ ಇದ್ರು. ಯಾವುದೇ ರೀತಿಯಾಗಿ ಭಿನ್ನಾಭಿಪ್ರಾಯದ ಮಾತುಗಳು ಕೂಡ ಕೇಳಕ್ ಬರ್ತಿರ್ಲಿಲ್ಲ. ಆದ್ರೆ ತುಮೂಲ್ ಚುನಾವಣೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದಂತ ಏನು ಚುನಾವಣೆ ಆಯ್ತು, ಆ ಚುನಾವಣೆಯ ಬಳಿಕ ಒಂದು ರೀತಿಯಾಗಿ ಸಾಕಷ್ಟು ಅಸಮಾಧಾನಗಳು, ಒಂದು ರೀತಿಯಾದಂಥ ಭಿನ್ನಾಭಿಪ್ರಾಯದ ಮಾತುಗಳು ಇವೆಲ್ಲವೂ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಜೊತೆಗೆ ಆಪ್ತ ಮಿತ್ರರಂತೆ ಜೊತೆಯಾಗಿಯೇ ಓಡಾಡ್ಕೊಂಡಿದ್ದಂತಹ ಗುಬ್ಬಿ ಶ್ರೀನಿವಾಸ್ ಅವರು ಇರ್ಬೋದು, ಜೊತೆಗೆ ಪಾವಗಡ ಶಾಸಕರಾಗಿರುವಂತಹ ವೆಂಕಟೇಶ್ ಇರ್ಬೋದು, ಇವ್ರ ನಡುವೆ ಕೂಡ ಒಂದು ರೀತಿಯಾಗಿ ಹುಳಿ ಹಿಂಡಿದ್ರ ಅನ್ನುವಂತ ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ನಮ್ ಜೊತೆಗೆ ಖುದ್ದು ಗುಬ್ಬಿಯ ಶಾಸಕರು, ಜೊತೆಗೆ KSRTCಯ ಚೇರ್ಮನ್ ಆಗಿರುವಂತಹ ವಾಸಣ್ಣ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮ ನಮಸ್ತೆ. ಸರ್, ಈಗ ಒಂದು ರಾತ್ರಿಯಾಗಿ ಬೆಳಗ್ಗೆ ಆಗುವಷ್ಟು ಹೊತ್ತಿಗೆ ಏನೆಲ್ಲ ಬೆಳವಣಿಗೆ ಆಗೋಯ್ತು ಈ ತುಮೂಲ್ ಅಧ್ಯಕ್ಷ ಸ್ಥಾನದ ಚುನಾವಣೆ ವೇಳೆ ಅಂತ? ಸರ್, ಬೆಳವಣಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ವಿಚಾರ ಅಲ್ಲ. ನನಗೆ ಅಧ್ಯಕ್ಷನ ನಮ್ಮ ಮನೆಯವರು ಮಾಡಿ ಅಂತ ನಾನೇ ಯಾರ್ದವಳು ಅಷ್ಟೊಂದು ಕೇಳ್ಕೊಂಡು ಇರಲಿಲ್ಲ. ಆದರೆ ಮಾಡ್ತಂಥ ಸಂದರ್ಭದಲ್ಲಿ ಜಿಲ್ಲೆ ಒಳಗೆ ಇರ್ತಕ್ಕಂಥ ಎಲ್ಲ ಶಾಸಕರು ಇರ್ಬೋದು, ಮುಖಂಡರು ಇರ್ಬೋದು, ಅವನ್ನೆಲ್ಲರೂ ಕೂಡ ವಿಶ್ವಾಸಕ್ಕೆ ತಗೊಂಡು ಮಾಡಲಿಲ್ಲ ಅನ್ನೋದು ಒಂದೇ ಒಂದು ನನ್ನ ಭಿನ್ನಾಭಿಪ್ರಾಯ ಇರೋದು. ನನಗೆ ಪಕ್ಷದ ಮೇಲೂ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೇ ನಾಯಕರ ಬಗ್ಗೆನೂ ಕೂಡ ನನಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನು ಅಟ್ಲೀಸ್ಟ್ ತಾಲೂಕು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮುಖಂಡರುಗಳಿಗೆ ಈ ವಿಚಾರ ಸ್ಪಷ್ಟ ಮಾಡ್ಬೋದಾಯಿತು. ಇಲ್ಲ ಒಂದು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ರು. ಮೀಟಿಂಗ್ ಅನ್ನ ಕರೆದು ಹೇಳ್ಬಿಟ್ಟು ಮಾಡಿದ್ರೆ ನಮಗೇನು ಅದ್ರ ಬಗ್ಗೆ ಏನು ತಕರಾರಿಲ್ಲ. ವೆಂಕಟೇಶ್ ನನ್ನ ಆತ್ಮೀಯ, ವೆಂಕಟೇಶ್ ಮಾಡೋದ್ರಾಗ ನಾನು ಸಂತೋಷ ಪಟ್ಕೊಂಡು ಜೊತೆಲೇ ಸೇರ್ಕೊಂಡು ಎಲ್ಲ ಸೇರ್ಕೊಂಡು ಮಾಡ್ಬೋದಾಯ್ತು, ಒಗ್ಗಟ್ಟಿನಾಗ ಮಾಡ್ಬೋದಾಯ್ತು, ಒಗ್ಗಟ್ಟಾಗಿ ಎಲ್ಲ ಖುಷಿಯಿಂದ ಮಾಡ್ಬೋದಾಯ್ತಲ್ವ. ಅದನ್ನ ಮುಚ್ಚಿಕ್ಬಿಟ್ಟು ಬೆಳಿಗ್ಗೆ ಎದ್ದು ಅನೌನ್ಸ್ ಮಾಡೋದು ಈ ಥರ ಎಲ್ಲ ಮಾಡೋದ್ರಿಂದನೇ ಜಿಲ್ಲೆಯಲ್ಲಿ ಆಟೋಮೆಟಿಕಲಿ ಭಿನ್ನಾಭಿಪ್ರಾಯಗಳು ಬಂದೇ ಬರ್ತವೆ. ನಾವು ಜಿಲ್ಲಾ ಮುಖಂಡರಾದವರು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕು. ಅದನ್ನ ಮಾಡಲಿಲ್ಲ. ಅದಕ್ಕೋಸ್ಕರ ನನಗೂ ಹೇಳಿದ್ರು ನಾವು ಅವನ್ನೇ ಮಾಡಕ್ಕೆ ಒಪ್ಕೊಂತಿದ್ವಲ್ಲ ಅನ್ನೋದು ಒಂದು ಬಿಟ್ರೆ ಬೇರೆ ಥರದ ಭಿನ್ನಾಭಿಪ್ರಾಯ ನಮ್ಗೆ ಯಾರ ಬಗ್ಗೆನೂ ಇಲ್ಲ. ಸರ್, ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ಬಣ ಅನ್ನುವಂಥದ್ದು, DKಶಿ ಬಣ ಅನ್ನುವಂಥದ್ದು, ಕುರ್ಚಿಗಾಗಿ ಗುದ್ದಾಟ ಇವೆಲ್ಲವೂ ಕೂಡ ಆಯ್ತು. ಆದ್ರೆ ಜಿಲ್ಲೆಯಲ್ಲಿ ಈ ತರದ್ ಯಾವ್ದು ಭಿನ್ನಾಭಿಪ್ರಾಯ ಇರಲಿಲ್ಲ. ತಾವೆಲ್ಲರೂ ಕೂಡ ಒಟ್ಟಾಗಿನೇ ಎಲ್ಲಾ ಕಾರ್ಯಕ್ರಮಗಳು ಭಾಗವಹಿಸೋದಿರ್ಬೋದು, ಎಲ್ಲರೂ ಚೆನ್ನಾಗಿಯೇ ಇದ್ರಿ. ಆದ್ರೆ ಇದೊಂದು ಚುನಾವಣೆ ವಿಚಾರದಲ್ಲಿ ನಿಮ್ಮನ್ನ ಪರಿಗಣನೆಗೆ ತಗೊಂಡಿಲ್ವಾ ಅಥವಾ ಏನಾಗೋಯ್ತು ಅಲ್ಲಿ? ಅಂದ್ರೆ ನಿಮ್ಗೆ ಅಧ್ಯಕ್ಷ ಸ್ಥಾನಕ್ಕಾಗಿ ನಿಮ್ಮ ಮನೆಯವ್ರನ್ನ ಅಧ್ಯಕ್ಷರಾಗಿ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಮನಸ್ಸಲ್ಲಿ ಇರಲಿಲ್ಲ. ಆದ್ರೆ ನನ್ನ ಅನಿಸಿಕೆ ಅಥವಾ ನನ್ನ ಅಭಿಪ್ರಾಯ, ಸಲಹೆ ಯಾವ್ದನ್ನೂ ಕೇಳಿಲ್ಲ ಅನ್ನುವಂಥದ್ದು ಅಷ್ಟೇ ಬೇಜಾರ. ನಾನು ಹೌದು ಅಷ್ಟೇ, ನನಗೆ ಬೇರೆ ಥರದ್ದೇನಿಲ್ಲ. ನನಗೆ ವೆಂಕಟೇಶ್ ನನಗೆ ಆತ್ಮೀಯ ಸ್ನೇಹಿತ. ಬೆಳಿಗ್ಗೆ ನನ್ನ ಮನೆಗೆ ವಾರದಾಗ 3 ಸರಿ ನಾನು ಅವನು ಜೊತೆಲೇ ಊಟ ಮಾಡಿವೋ, ಜೊತೆಲೇ ತಿಂಡಿ ತಿಂಗೋ, ಬೆಳಿಗ್ಗೆ ಎದ್ದು ವಾಕ್ ಜೊತೆಲಿ ಇಬ್ರು ಮಾಡಿವೋ, ನಾನೇ ಫೋನ್ ಮಾಡಿ ಕರೆಸಿ ವಾಕ್ ಮಾಡಿವೋ, ಅಷ್ಟು ಆತ್ಮೀಯ ಇದ್ದನು ವೆಂಕಟೇಶು. ಅವರು ನಾಮಿನಿ ಆಗಿದ್ದ ದಿವಸ ಸಾಯಂಕಾಲ 5 ಗಂಟೆವರೆಗೂ ನಾವು ಜೊತೆಲಿ ಇದ್ದೀವಿ. ಇದೇ ರಾಜಣ್ಣವ್ರ ಮನೆಯಲ್ಲಿ ಊಟ ಮಾಡ್ಕೊಂಡು ನಾನು, ವೆಂಕಟರಮಣಪ್ಪ, ವೆಂಕಟೇಶು, ಕಾಂತರಾಜು ಎಲ್ಲರೂ, ರಾಜಣ್ಣವರು ಎಲ್ಲರೂ ಊಟ ಮಾಡ್ಕೊಂಡೇ ಬಂದಿದ್ದೀವಿ 2:30ಗೆ. ಅವಾಗ ಅವತ್ತು ಬೆಳಗ್ಗೆ 11 ಗಂಟೆಗೆ ಹೋಗಿ ಮುಖ್ಯಮಂತ್ರಿಗಳು ಇವರು ಮಾಡಿಸಿದಮೇಲೆ ಅಟ್ಲೀಸ್ಟ್ ಮಾಡಲಿ ನಾವು, ಅದಕ್ಕೆ ನನ್ನ ತಕರಾಲಿಲ್ಲ.
ನಾನು ಮೂಲ ವಿಚಾರಗಳು ಬಿಟ್ಟು ಬೇರೆ ಬೇರೆ ಏನೇನೋ ಮಾತಾಡ್ತಾವ್ರ ಅಷ್ಟೇ. ಅದನ್ನ ಯಾವುದೇ ಭಿನ್ನಾಭಿಪ್ರಾಯ ಇದೆ, ವ್ಯಕ್ತಿಗತವಾಗಿ ನನಗೆ ಯಾರ ಬಗ್ಗೆನೂ ದ್ವೇಷ ಇಲ್ಲ, ಯಾರ ಬಗ್ಗೆನೂ ಭಿನ್ನಾಭಿಪ್ರಾಯ ಇಲ್ಲ. ಆ ಧೋರಣೆಗಳ ವಿರುದ್ಧ ನಾನು ಅಂದ್ರೆ ಅವ್ರನ್ನ ನಾಮಿನಿ ಸದಸ್ಯರನ್ನಾಗಿ ಆಯ್ಕೆ ಮಾಡ್ತಾರೆ ಅನ್ನೋ ವಿಚಾರ ಕೂಡ ಗೊತ್ತಿರಲಿಲ್ಲ ಸರ್ ನಿಮ್ಗೆ? ಇಲ್ಲ, ಯಾರಿಗೂ ಹೇಳಿಲ್ಲ. ಮಾಡ್ಲಿ, ನಮ್ಗೇನು ವೆಂಕಟೇಶ್ ನಮ್ಮ ಅಣ್ಣ ತಮ್ಮ ಇದ್ದಂಗೆ ಮಾಡ್ಲಿ, ನಾನು ಸಂತೋಷ ಪಡ್ತೀವಿ ವೆಂಕಟೇಶ್ ಮಾಡೋದ್ರಾಗೆ. ನಮ್ಮ ಅಸಮಾಧಾನ ಒಂದೇ ಒಂದು, ಅಟ್ಲೀಸ್ಟ್ ಗುಬ್ಬಿ ಒಳಗೆ ನನ್ನ ಇರ್ಬೋದು, ಜಯಚಂದ್ರ ಇರ್ಬೋದು, ಷಡಾಕ್ಷರಿ ಇರ್ಬೋದು, ಯಾರನ್ನು ಕೇಳಿಲ್ಲ. ಬೆಳಿಗ್ಗೆ ಎದ್ದು ಎಲ್ಲ ಬರ್ರಿ ಅಂತ ಫೋನ್ ಹಾಕೋದು ಬಿಟ್ರೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ಅದುವರೆಗೂ ಒಂದು ಮಾತು ನಮ್ಗೆ ಹೇಳಿಲ್ಲ. ಅದನ್ನ ನಾವು ಏನೇ ಡಿಸಿಷನ್ ತಗೊಳ್ಬೇಕಾದ್ರೂ ಜಿಲ್ಲೆ ಒಳಗೆ ಕಲೆಕ್ಟಿವ್ ಆಗಿ ಮಾಡಬೇಕು. ನಾವೇನು ಅವ್ರು ಯಾರ ಬಗ್ಗೆನೂ ಭಿನ್ನಾಭಿಪ್ರಾಯ ಇರ್ಲಿಲ್ಲಲ್ವ, ನಾವೇನೋ ಅವ್ರ ಮಾತೇನು ತಿರಸ್ಕಾರ ಮಾಡ್ತಿರ್ಲಿಲ್ವಲ್ಲ, ಎಲ್ರ ಜೊತೆ ಚೆನ್ನಾಗೇ ಇದ್ವಲ್ಲ. ಏನಕ್ಕೆ ಮಾಡಿದ್ರು ಗೊತ್ತಿಲ್ಲ, ಯಾರು ಮಾಡಿದ್ರು ಅವ್ರನ್ನೇ ಕೇಳ್ಬೇಕು, ಯಾಕೆ ಈ ತರ ಮಾಡಿದ್ರು. ತುಘಲಕ್ ದರ್ಬಾರ್ ಅಂತ ಹೇಳುವಂತ ಪದ ಬಳಸ್ತೀವಿ. ಅದು ಹೇಳಿದೀನಿ, ಮತ್ತೆ ಇನ್ನೇನು ಹೇಳ್ಬೇಕು, ಅದಕ್ಕೆ ಇನ್ನೇನು ಹೇಳ್ಬೇಕು? ನಾವೆಲ್ಲ ಗೆದ್ದಿರೋದಕ್ಕೆ ತಾನೆ ಅವರೆಲ್ಲ ಮಿನಿಸ್ಟರ್ಗಳಾಗಿರೋದು. ನಾವೆಲ್ಲ ಗೆಲ್ದಿದ್ರೆ ಅವರೇ ಆಗ್ಬಿಡಾರ? ಹಂಗೆ ನಾವ್ ಯಾರಿಗೂ ಕೇಳಲ್ಲ ರೀ. ಯಾವನ್ ಮನೆ ಮಕ್ಳಿಗೆ ನಾವೇ ಅವ್ರ ಮನೆ ಮಕ್ಳಿಗೆ ಯಾಕೆ ಹೋಗೋಣ? ನನಗೇನ್ ತರ್ದೈತೆ ಯಾವನ್ ಮನೆ ಮಕ್ಳಿಗೆ ಹೋಗಕ್ಕೆ, ಅಲ್ವಾ? ಪೊಲಿಟಿಕ್ಸ್ ಅಲ್ಲಿ ಯಾವ್ಯಾವ ಮೊನ್ನೆ ಕಂಡ್ಬಿಟ್ರವೆಲ್ಲ ಮಾತಾಡಕ್ ಶುರುವಾಗಿದೆ. ನನ್ ಗೆಲ್ಸ್ಕೊಂಡ್ ಬಂದ್ಬಿಟ್ಟಿದೀವಿ ಅಂತ ಹೇಳಿರೋರು ಬೇರೆ ಅವ್ರೆ. ಯಾರನ್ನ ಯಾರು ಗೆಲ್ಸಿವ್ರಿ ಅನ್ನೋದು ಜನಕ್ಕೆ ಗೊತ್ತೈತಿ, ಅಲ್ವಾ? ನಾನು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದನು, ಅಲ್ವಾ? ನನ್ಗಿದ್ದು ಜನತಾದಳದಾಗೆ 3 ಸರಿ ಗೆದ್ದಿದ್ದನು, ಅಲ್ವಾ? ಈಗ ಅದನ್ನೆಲ್ಲ ಅರ್ಥ ಮಾತಾಡ್ಬೇಕು. ಯಾರೇ ಮಾತಾಡ್ಲಿ, ಇನ್ನು ಬಿಚ್ಚಿಡ್ತೀನಿ ಅಂತೆಲ್ಲ ಬೇರೆ ಹೇಳಿ. ಏನ್ ಬಿಚ್ಚಿಕ್ತಾರೆ? ನಂದು ತೆರೆದ ಪುಸ್ತಕ. ಬಿಚ್ಚಿಕ್ಕದು, ಕಟ್ಟಿಕ್ಕದು ಇವೆಲ್ಲ ನಂತವೇನು ನಡೆಯಲ್ಲ. ಈಗ ಇದೇ ವಿಚಾರ ಸರ್, ಈಗ ನೀವು JDS ಇಂದ ಬಿಟ್ಟು ಕಾಂಗ್ರೆಸ್ಗೆ ಬಂದ್ರೆ, ಕಾಂಗ್ರೆಸ್ಗೆ ಬರುವಂತ ಸಂದರ್ಭದಲ್ಲಿ ಅಂದ್ರೆ ಮಾಜಿ ಸಚಿವರು ನೀವು, ಕಾಂಗ್ರೆಸ್ ಅಧಿಕಾರ ಬಂದಂತ ಸಂದರ್ಭದಲ್ಲಿ ನಿಮ್ಗೂ ಕೂಡ ಸಚಿವ ಸ್ಥಾನ ಸಿಗ್ಬೋದು ಜಿಲ್ಲೆಯಿಂದ ಅನ್ನುವಂತ ಒಂದು ನಿರೀಕ್ಷೆಗಳು ಅಭಿಮಾನಿಗಳಲ್ಲಿ ಕೂಡ ಇತ್ತು. JDS ಬಿಟ್ಟಿರೋ ತಪ್ಪಾಯ್ತು ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿರುವಂತ. ನಾನು JDS ಬಿಟ್ಟಿದ್ದು ತಪ್ಪಾಯ್ತು ಸರಿಯಾಯ್ತು ಅಂತಕ್ಕಂಥ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಸರಿನೋ ತಪ್ಪೋ, ನನಗೆ JDS ನಲ್ಲಿ ನಮ್ಮ ಮುಖಂಡರಿಗೂ ನನಗೂ ಭಿನ್ನಾಭಿಪ್ರಾಯ ಬಂತು. ಏನಕ್ಕೆ ಬಂತು ಅನ್ನೋದು ಅವ್ರಿಗೂ ಗೊತ್ತೈತೆ, ನನಗೂ ಗೊತ್ತೈತೆ, ಅವ್ರಿಗೂ ಗೊತ್ತೈತೆ. ಅದರಿಂದ ನನಗೆ ಎಲ್ಲಿ ನಂಬಿಕೆ ಉಳಿಯಲ್ವೋ ಆ ಜಾಗದಾಗ ನಾನು ಇರ್ಲಿಕ್ಕೆ ಇಷ್ಟ ಇಲ್ಲ. ಪ್ರಾಮಾಣಿಕತೆ, ನಂಬಿಕೆನೇ ಮುಖ್ಯ ರಾಜಕಾರಣದಲ್ಲಿ. ನಂಬಿಕೆ ಇಲ್ಲದ ಜಾಗದಲ್ಲಿ ಉಳ್ಕೊಳ್ಳಿಕ್ಕೆ ಮನಸ್ಸಿರಲಿಲ್ಲ. JDS ಬಿಟ್ಟೆ ಕಾಂಗ್ರೆಸ್ಗೆ ಬಂದೆ. ನಾನೇನು ಸಚಿವ ಸ್ಥಾನ ಕೇಳಿರಲಿಲ್ಲ, ನಾನೇನು ಈ ಚೇರ್ಮನ್ಸ್ನೂ ಕೊಡಿ ಅಂತ ಕೇಳಿರಲಿಲ್ಲ. ನಾನು DK ಅವ್ರ ಮನೆಗೆ ಹೋಗ್ಬಿಟ್ಟು ಬೇಡ, ನನಗೆ ಯಾರಿಗಾನ ಕಾರ್ಯಕರ್ತರಿಗೆ ಕೊಡಿ ಅಂತ ಹೇಳಿ ಬಂದಿದ್ದೆ. ಮಾಡಿದೀವಿ ಇರೋಗಪ್ಪ ಅಂತ ಅಂದ್ರು, ಅದಕ್ಕೆ ಈಗಿದ್ದೀನಿ ಅಷ್ಟೇ. ಅದನ್ನ ಬಿಟ್ಬಿಟ್ಟು ನನಗೆ ಯಾವ ಪಕ್ಷದ ವಿರುದ್ಧನೇ ಆಗಲಿ, ನಾಯಕರ ವಿರುದ್ಧನೇ ಆಗಲಿ, ಯಾವುದೇ ರಾಷ್ಟ್ರೀಯ ನಾಯಕರು ಇರ್ಬೋದು, ರಾಜ್ಯ ನಾಯಕರ ವಿರುದ್ಧ ಇರ್ಬೋದು, ಜಿಲ್ಲಾ ನಾಯಕರ ವಿರುದ್ಧ ಇರ್ಬೋದು, ನಂದು ಯಾವುದೇ ಅಸಮಾಧಾನ ಇಲ್ಲ. ಅಸಮಾಧಾನ ಇರ್ತಕ್ಕಂಥದ್ದು ಅಟ್ಲೀಸ್ಟ್ ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡು ಮಾಡಲಿಲ್ಲ ಅಂತಕ್ಕಂಥದ್ದು ಒಂದು ಬಿಟ್ರೆ ಏನೇನೋ ಮಾತಾಡ್ತಾರೆ. ಈಗ ಹೆಂಡತಿ ಮಾಡ್ಬೇಕು ಅಂತ ಇದ್ರು, ಹೆಂಡತಿ ಮಾಡೋದಕ್ಕೆ ಒಬ್ಬ ದಲಿತನ ಮಾಡಿದಕ್ಕೆ ಹೊಟ್ಟೆ ಉರಿಗೆ ಮಾತಾಡ್ತಾರೆ, ಅದು ಇದು ಏನೇನೋ ಮಾತಾಡ್ತೀವಿ. ಇವೆಲ್ಲ ಪೊಲಿಟಿಕಲಿ ಮಾತಾಡ್ಬೋದು. ನಾನು ಮಾತಾಡಿರೋ ವಿಚಾರಗಳೇ ಬೇರೆ ಅವೆ. ನಾನು ಹೇಳಿರ್ತಕ್ಕಂಥದ್ದೇನು, ಎಡಗೈನವರಿಗೆ ಎಲ್ಲೂ ನಾವು ಅವಕಾಶ ಮಾಡಿಕೊಟ್ಟಿಲ್ಲ. ಇಡೀ ಜಿಲ್ಲೆ ಒಳಗೆ ಎಡಗೈ ಸಮುದಾಯದವ್ರಿಗೆ ಎಲ್ಲೂ ಕೊಟ್ಟಿಲ್ಲ. ನೀವು ವಿಧಾನಸೌಧದಲ್ಲೇ ಹೋಗಿ 3 ಜನ ಏನೋ ಎಡಗೈ ಶಾಸಕರಿದ್ದಾರೆ, 36-37 ಜನ ರಿಸರ್ವೇಶನ್. ದಲಿತರಿಗೆ ಕೊಡೋದಿದ್ರೆ ಎಡಗೈನವರಿಗೆ ಕೊಡ್ಬೇಕು. ದಲಿತ ಆಯ್ತು, ನಾವು ದಲಿತ ಪ್ರೇಮಿ ಅಲ್ವಾ? ದಲಿತ ಪ್ರೇಮಿಗಳಿರೋರು ಎಡಗೈನವರಿಗೆ ಕೊಡ್ಬೋದಾಯ್ತಲ್ಲ, ಬೇಡ ಅದು ಕೊಡಕ್ಕಾಗ್ಲಿಲ್ವಾ? ನಾನು ಎತ್ತಿರ್ತಕ್ಕಂಥದ್ದೇನು, ಈಗ ನಾಮಿನೇಷನ್ ಮಾಡಿ ಇಲ್ಲಿ ವೆಂಕಟೇಶ್ ಅವ್ರನ್ನ ಅಧ್ಯಕ್ಷರು ಮಾಡಿವ್ರೆ. ನಾನು ಇದನ್ನೇ DCC ಬ್ಯಾಂಕಲ್ಲೂ ಇದೇ ನಾಮಿನೇಷನ್ ಮಾಡಿ ಅಂತ ಹೇಳಿದ್ದೀನಿ. ತಾಕತ್ತಿದ್ರೆ ಗೆದ್ದು ಬಂದು ಆಗ್ಲಿ ಅಂತ. ದಲಿತ ವರ್ಗಕ್ಕೆ ತಾಕತ್ತಿದ್ರೆ ಅವರು ಇದ್ರಲ್ಲೇ ಗೆದ್ದಿರೋರು, ವಿಧಾನಸೌಧಗೆ ಗೆದ್ದು ಎಲೆಕ್ಷನ್. ಅವ್ರು ಪಾಪ ತಾಕತ್ತಿಲ್ಲ ಅಂದಿದ್ಕೆ ತಾನೇ ನಾಮಿನಿ ಮಾಡಿ ಅಂತ ಹೇಳಿರೋದು, ಅಲ್ವಾ? ಅಲ್ಲಲ್ಲ, ನಿಮಗೆ ಒಂದು ಚಾಲೆಂಜ್ ಬರುತ್ತೆ ಸರ್, ತಾಕತ್ತಿದ್ರೆ DCC ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲಿ ಅನ್ನುವಂತ. ಸರ್, ನಾನು DCC ಚುನಾವಣೆಗೂ ಗೆದ್ದೋಗಿದ್ದೀನಿ. DCC ಚುನಾವಣೆಯಲ್ಲೂ ನಾನು ಗೆದ್ದಿರ್ತಕ್ಕಂಥವ್ನಿಯ, ನಾನೇನು ಸೋತಿಲ್ಲ. DCC ಚುನಾವಣೆಗೂ ಒಂದ್ಸರಿ ನಿಂತು ಗೆದ್ದೋಗಿರ್ತಕ್ಕಂಥವ್ನಿಯ, ನಾನೇನು ಅಲ್ಲೇನು ಸೋತಿರ್ಲಿಲ್ಲ. ನನಗೆ ತಿರ್ಗಾ ಅಲ್ಲಿರ್ತಕ್ಕಂಥ ವಾತಾವರಣ ನೋಡಿ ಅಲ್ಲಿ ಇರ್ಲಿಕ್ಕೆ, ನೆಕ್ಸ್ಟ್ ಕಾಂಟೆಸ್ಟ್ ಮಾಡ್ಲಿಕ್ಕೆ ಇಷ್ಟ ಆಗ್ಲಿಲ್ಲ. ಬೇರೆ ನನ್ನ ಸ್ನೇಹಿತ ನಿಂತ್ಕೊಂತ ಬಿಟ್ಟಿದ್ದೀವಿ ಅಷ್ಟೇ. ನನಗೆ ಎಲೆಕ್ಷನ್ ಜನ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ನೋಡ್ತಾ ಇರ್ತಾರೆ, ಜನ ಮಾನ್ಯತೆ ಕೊಡೋದು, ಜನ ಹೆಂಗೆ ತೀರ್ಮಾನ ಮಾಡ್ತಾರೋ ಹಂಗೆ ಆಗುತ್ತೆ. ಸರ್, ಈಗ ವಾಸಣ್ಣವರು ತಮ್ಮ ಪತ್ನಿಯನ್ನ KMF ಅಂದ್ರೆ ತುಮೂಲ್ ಚುನಾವಣೆಗೆ ನಿಲ್ಲಿಸ್ತಾ ಇದ್ದಂಗೆ ಅವರು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಗುರಿ ಇಟ್ಟು ಈ ಒಂದು ಅಭ್ಯರ್ಥಿನ ಕಣಕ್ಕಿಳಿಸಿದ್ದಾರೆ. ಅವ್ರನ್ನ ಮಾಡ್ಲೇಬೇಕು ಅಂತೇಳಿ ಅವರು ಪಣ ತೊಟ್ಟಿದ್ದಾರೆ ಅನ್ನೋ. ಇಲ್ಲ, ನಾನು ಸ್ಪಷ್ಟವಾಗಿ ರಾಜಣ್ಣ ಅವ್ರ ಮನೆಗೆ ಹೋಗಿ ಕೇಳಿ ಹಾಕಿಸ್ತೀನಿ ಅಂತ
ಯಾರು ಕ್ಯಾಂಡಿಡೇಟ್ ಇಲ್ಲ, ಹಿಂಗೆ ಆಗ್ತಾ ಇದೀವಿ ಅಂತ ಹೇಳಿ ನಾನು ಮುಂದೆ ಅಧ್ಯಕ್ಷರಿಂದ ಕ್ಲೈಮ್ ಮಾಡಲ್ಲ ಅಂತಲೂ ಅವ್ರಿಗೆ ಹೇಳಿ ಬಂದಿರ್ತಕ್ಕಂಥದ್ದು. ಬೇಕು ಅಂತ ಹೊರಗಡೆ ಸಮಾಜದಲ್ಲಿ ನಮ್ಮನ್ನ ವಿಲನ್ ಮಾಡೋಕ್ಕೋಸ್ಕರ, ಖಳನಾಯಕರು ಮಾಡೋಕ್ಕೋಸ್ಕರ, ದಲಿತರು ಮಾಡಿದ್ಕೆ ಹಿಂಗೆ ಮಾತಾಡ್ತಾರೆ. ಅವೆಲ್ಲ ಪಾಲಿಟಿಕ್ಸ್ ಅಲ್ಲಿ ಬರೀ ನಾವು ಸುಳ್ಳುಗಳನ್ನೇ ಹೇಳ್ಕೊಂಡು ಹೋಗ್ತಾ ಇದ್ರೆ ಸಮಾಜದಾಗ ಯಾವತ್ತೂ ನಂಬಲ್ಲ. ಎಷ್ಟು ದಿವಸ ನಾವು ಸುಳ್ಳಿ ಮೇಲೆ ಸೌದ ಕಟ್ಟಕ್ಕಾಗುತ್ತೆ? ವಾಸ್ತವ ಸ್ಥಿತಿ ಏನಿದೆಯೋ ಅದನ್ನ ಮಾತಾಡಬೇಕು. ನಾನು ಹೇಳಿ ಬಂದಿದ್ದೆ ಅವ್ರಿಗೆ, ನಾನು ಅದು ನನ್ನ ವಿಚಾರ ಇಲ್ವೇ ಇಲ್ಲ. ಇಲ್ಲಿ ಇವನ್ನ ವೆಂಕಟೇಶ್ವರ್ ಮಾಡಿರ್ತಕ್ಕಂಥದ್ದಕ್ಕೂ ನನಗೆ ಅಸಮಾಧಾನ ಇಲ್ಲ. ನಾನು ಇನ್ನೂ ಸಂತೋಷ ಪಡ್ತೀನಿ. ಬರೀ ನಮ್ಗೆ ಅಟ್ಲೀಸ್ಟ್ ಹೇಳ್ಬೇಕಲ್ಲ, ನಾವು ಜಿಲ್ಲೆಯಲ್ಲಿ ಇಲ್ವ ಶಾಸಕರು, ಹಿಂಗ್ ಮಾಡ್ತಾ ಇದೀವಿ ಅಂತ ಹೇಳ್ಬೋದಲ್ಲ. ಈ ಚರ್ಚೆಗಳೇ ಶುರುವಾಗ್ತಿರ್ಲಿವಲ್ಲ. ಹಿಂದಿನ ದಿನ ನೈಟ್ ಕರೆದ್ಬಿಟ್ಟು ಹಿಂಗ ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ರು, ಪರಮೇಶ್ವರ್ ಅವರು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ರು. ಕರೆದ್ಬಿಟ್ಟು ಹಿಂಗ ಐತೆ ಅಂತ ಹೇಳ್ಬಿಟ್ಟು ಹಿಂದಿನ ದಿವಸನೇ ಹೇಳಿದ್ರೆ ಇವೇನು ಕ್ರಿಯೇಟೇ ಆಗ್ತಿರ್ಲಿವಲ್ಲ. ನಾನು ನಿಮ್ಮ ಮಾಧ್ಯಮದಲ್ಲೂ ನೀವು ಬರ್ತಿರ್ಲ ನಂತಕ್ಕೆ, ನೀವು ನನ್ ಕೇಳ್ತಿರ್ಲಿಲ್ಲ, ನಾನೇನು ಹೇಳ್ತಿರ್ಲಿಲ್ಲ ಅಲ್ವಾ? ಈಗ ವೆಂಕಟೇಶ್ವರ್ ಅವ್ರನ್ನೇ ಆಯ್ಕೆ ಮಾಡ್ಲಿಕ್ಕೆ ಅಂದ್ರೆ ಅವ್ರು ನಿಮ್ ಜೊತೆಗಿದ್ದಂತ ಬಾಂಧವ್ಯ ಅಲ್ಲೇನಾದ್ರೂ ಹುಡಿ ಹಿಂಡಿ ಅವ್ರನ್ನ ಸಪರೇಟ್ ಮಾಡುವಂತ ಕೆಲಸ ಆಯ್ತಾ? ಆ ಥರದ್ದು ಏನಾದ್ರು ನಡೀತಾ ಅಂತ ಸರ್? ಅದನ್ನ ಬಗ್ಗೆ ಮಾಡಿದವ್ರಿಗೆ ಗೊತ್ತಿರ್ತದೆ. ನಾನು ಅದ್ರ ಬಗ್ಗೆ ಹಂಗೆ ಹೇಳಕ್ ಹೋಗ್ಲಿ, ಅದ್ರ ಬಗ್ಗೆ ನಾನು ಹೆಂಗ್ ಚರ್ಚೆ ಮಾಡಕ್ ಹೋಗ್ಲಿ? ಅವ್ರವ್ರ ಒಳಗಡೆ ಏನೇನು ಇಟ್ಕೊಂಡಿರ್ತಾರೋ, ಯಾರ್ಯಾರು ಹೆಂಗ್ ಇಟ್ಕೊಂಡಿರ್ತಾರೋ, ಅವ್ರ ಮನ್ಸಾಗಿರೋದು ನಿಮ್ಮ ಮನ್ಸಾಗಿರೋದು ನನಗೆ ಹೆಂಗ್ ಗೊತ್ತಾಗುತ್ತೆ? ನಾವು ಆತರ ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾಡೋ ಅಂತಾರಲ್ಲ. ನಾವು ಇರೋದನ್ನ ನೇರವಾಗಿ ಹೇಳ್ತಕ್ಕಂಥವ್ರು. ಅದು ತಗೊಳೋದು ಬಿಡೋದು ಅದು ಯಾವ ರೀತಿ ತಗೊಂತಾರೋ ಅದು ಅವ್ರಿಗೆ ಸೇರಿದ್ದಂಥದ್ದು. ಆಮೇಲೆ ಅದರಿಂದ ಏನೋ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಭಯವೂ ನಮ್ಗೇನಿಲ್ಲ. ನಾವು ಯಾವ್ದು ಏನಾಗುತ್ತೋ ಅದನ್ನ ಫೇಸ್ ಮಾಡಕ್ಕೆ ಇರೋದು ಬಿಟ್ರೆ, ನನ್ನ ರಾಜಕೀಯ ಜೀವನದಲ್ಲೂ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾನು ಅದೇ ತರ ಹೇಳ್ಕೊಂಡ್ ಬಂದಿರ್ತಕ್ಕಂಥದ್ದು. ನಾನು ಅಧಿಕಾರ ಸಿಗುತ್ತೆ, ಅಧಿಕಾರಕ್ಕೋಸ್ಕರ ಇನ್ನೊಬ್ಬ ಮನೆ ಬಾಗ್ಲಿಗೆ ಹೋಗೋದು, ಇನ್ನೊಬ್ಬ ಕೇಳ್ಕೊಳ್ಳೋದು, ಅಧಿಕಾರಕ್ಕೋಸ್ಕರ ಬೆಗ್ ಮಾಡ್ಕೊಂಡು ಹೋಗೋದು, ಇವೆಲ್ಲ ನನ್ನ ಜೈಮಾನದಾಗ ಇಲ್ವೇ ಇಲ್ಲ. ಅಧಿಕಾರ ಸಿಕ್ಕಿರೆ ಅಧಿಕಾರ ಸಾರ್ವಜನಿಕ ಸೇವೆ ಮಾಡ್ತೀವಿ, ಸಿಗ್ಲಿಲ್ಲ ಅಂತಂದ್ರೆ ಜನ ಏನ್ ಆಶೀರ್ವಾದ ಮಾಡೋರು ಆ ಹುದ್ದೆಲೆ ನಾವು ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಅದನ್ನ ಬಿಟ್ಬಿಟ್ಟು ಇನ್ನು ಬಿಚ್ಚಿಕ್ತೀನಿ, ತೆರೆದಿಕ್ತೀನಿ, ಇವೆಲ್ಲಕ್ಕೂ ಎದುರ್ಕಂತಾರೆ ಅಂತ ಏನಾರು ಅನ್ಕೊಂಡಿದ್ರೆ ನಾನೇನು ಎದುರ್ಕೊಳಕ್ ಹೋಗಲ್ಲ. ನಾನು 5 ಚುನಾವಣೆ ಎದುರಿಸಿರೋನು. ನಾನು ಕಾಂಗ್ರೆಸ್ಗೆ ಬಂತು, ಇದೇ ಫಸ್ಟ್ ಚುನಾವಣೆ ನಾನು ಎದುರಿಸಿರೋದು. ಜನತಾದಳದಾಗಿದ್ದೆ ನಾನು. ಯಾರ್ಯಾರು ಸಹಾಯ ಏನೇನು ಮಾಡೋರು ಅಂತ ನನಗೆಲ್ಲ ಗೊತ್ತೈತೆ. ನಾನೇ ಸಣ್ಣ ಹುಡುಗನ ಚೈಲ್ಡ್ ಮಾತಾಡ್ದಂಗೆ ಮಾತಾಡಕ್ಕೆ. ಸರ್, ಈಗ ಇನ್ನೊಂದು ವಿಚಾರ, ಜಿಲ್ಲೆಯಲ್ಲಿ ಸಿದ್ದು ಬಣದ ಕೈ ಮೇಲಾಯ್ತು, DKC ಬಣದ ಕೈ ಅಂದ್ರೆ ಅವರಿಗೆ ನಷ್ಟ ಆಯ್ತು ಈ ಒಂದು ಚುನಾವಣೆಯಲ್ಲಿ ಅನ್ನುವಂತ ಮಾತುಗಳು ಸರ್ ನಮ್ಮಲ್ಲಿ ವಾಸ್ತವ ಇದೆಯಾ ಅಂತ? ಬಣ ರಾಜಕಾರಣ ಇರಲೇ ಇಲ್ಲ. ಈಗ ನೀವು ಮಾಧ್ಯಮದವರು ಸೃಷ್ಟಿ ಮಾಡ್ತಾ ಇದ್ರೆ ಅದಕ್ಕೆ ಪುಷ್ಟಿ ಕೊಡ್ತಕ್ಕಂಥ ರೀತಿಯಲ್ಲಿ ಕೆಲವು ಘಟನೆಗಳು ನಡೆದಿರ್ತಕ್ಕಂಥದ್ರಿಂದ ನೀವು ಪುಷ್ಟಿಗೆ ಕೊಡ್ತಾ ಇದ್ದೀರ ಅಷ್ಟೇ, ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರ. ನಾವೆಲ್ಲರೂ ಕೂಡ ಪರಮೇಶ್ವರ್ ನಾಯಕತ್ವದಲ್ಲಿ ಜಿಲ್ಲೆ ಒಳಗೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು. ಸಣ್ಣ ವಿಚಾರ ಇದು, ಇಲ್ಲೇ ಸ್ಟಾಪ್ ಮಾಡಿ ಅಂತ ಬೇರೆ ಹೊಡ್ಸೇವ್ರಿ. ಅವ್ರು ಸ್ಟಾಪ್ ಮಾಡಿದ್ರೆ ನಾನು ಸ್ಟಾಪ್ ಮಾಡ್ತೀನಿ, ಇಲ್ದ್ರೆ ನಾನೇ ಸ್ಟಾಪ್ ಮಾಡಲ್ಲ. ಅದೇನೇನು ಬಿಚ್ಚುತ್ತಾರೋ ನಂದು ಎಲ್ಲೆಲ್ಲೈತೆ ಏನೇನೈತೆ ಅದೆಲ್ಲ ಬಿಚ್ಚಿಕ್ ಬಿಡ್ಲಿ. ಅಲ್ಲ, ಈಗ ರಾಜೇಂದ್ರ ಅವರಾಯ್ತು, ರಾಜಣ್ಣ ಅವರಾಯ್ತು, ಅಥವಾ ಪರಮೇಶ್ವರ್ ಅವರಾಯ್ತು, ಅವರೆಲ್ಲ ನಿಮ್ಮ ಸಮಕಾಲೀನ ರಾಜಕಾರಣಿಗಳು ಅಥವಾ ಜಿಲ್ಲೆಯಲ್ಲಿ ಹಿರಿಯರು ಅಂತ ಹೇಳಿ ಗುರುಸ್ಕೊಂಡಿರುವಂತದ್ದು. ಅವರು ಮಾತನಾಡಿದಾಗ ನೀವು ಒಂದ್ ವೇಳೆ ಕೇಳಿಸ್ಕೋಬಹುದು. ಆದ್ರೆ ಇನ್ನು ಅಂದ್ರೆ ನಿಮ್ಮ ಮುಂದೆ ಇನ್ನೂ ಕೂಡ ಕಿರಿಯರು ಅಂತ ಅನ್ಸ್ಕೊಂಡವರು ಕೂಡ ಮಾತನಾಡಿದಾಗ ಅದನ್ನ ಹೇಗ್ ತಗೋತೀರಾ ಅಂತ? ಸರ್ ತಗೊಳೋದೇನ್ ಸರ್, ನಾವು ಅದನ್ನ ತಗೊಳೋದೇನೈತೆ? ನಾನೇನು ಅವ್ರನ್ನ ಗೆಲ್ಲಿಸ್ತಿ ಅಂತ ಎಲ್ಲ ಹೇಳಿದಿನ? ಯಾವ್ದಾರ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲ ಬಂದೈತಾ? ಸುಮ್ಮನೆ ಪ್ರೇಕ್ಷೆಗೆ ಮಾತಾಡೋದು. ಇನ್ನು ಬೆಳೆಯೋ ಮಗು ಮಾತು ಸ್ಥಿಮಿತ ಇಟ್ಕೊಂಡ್ ಮಾತಾಡ್ಬೇಕು. ಎಲ್ಲೆಲ್ಲೋ ಏನೇನೋ ದೊಡ್ಡ ಮಾತಾಡ್ಬಿಡು, ದೊಡ್ಡ ವಿಚಾರಗಳನ್ನ ಮಾತನಾಡೋದಲ್ಲ. ಸವಾಲುಗಳನ್ನ ಹಾಕ್ತಾರೆ. ಇಂಥ ಸವಾಲ ನನ್ನ ಜೀವನದಲ್ಲಿ ಎದುರಿಸ್ಕೊಂಡೇ ಬಂದಿದ್ದೀನಿ ಸರ್. ಇದೇನು ಫಸ್ಟ್ ಸವಾಲ ನನಗೆ. ಎಂತೆಂಥವು ಎದುರಿಸಿದ್ದೀನಿ. ನೀನು ಏನಾಗ್ಬೋದು ರಾಜಕಾರಣದಾಗೆ? ಇಲ್ಲ ಗೆಲ್ತೀನಿ, ಇಲ್ಲ ಸೋಲ್ತೀನಿ, ಎರಡೇ ತಾನೇ ಆಗೋದು. ಇನ್ನೇನಾರ ಬೇರೆ ಮಾಡೋಕ್ಕಾಗುತ್ತಾ? ಏನಾರ ಬೇರೆ ಆಗುತ್ತಾ? ನನಗೆ ಸೋಲಿನ ರುಚಿ ಗೊತ್ತಿಲ್ಲ ಇನ್ನೂನೇ. ಸೋಲ್ಬೋದೇನೋ, ಅಲ್ಲೂ ನಾವು ಸಮಾನವಾಗಿ ತಾಂತೀವಿ. ಗೆಲುವು ಸೋಲುಗಳನ್ನ ಸಮಾನವಾಗಿ ನೋಡ್ತಕ್ಕಂಥ ವ್ಯಕ್ತಿ ನಾನು. ಪರಮೇಶ್ವರ್ ಅವರು ಹೇಳ್ತಾರೆ, ನಾವು ವಾಸವ್ರ ಜೊತೆ ಮಾತು ಬಿಡುವಂಥದ್ದು ಅಥವಾ ಅವ್ರನ್ನ ದೂರ ಇಡುವಂತ ಯಾವುದೇ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾರೆ. ನೀವು ಅದಾದ್ಮೇಲೆ ತುಮೂಲ್ ಎಲೆಕ್ಷನ್ ಆದ್ಮೇಲೆ ಮಾತುಕತೆ ಎಲ್ಲ ನಡೆದಿತ್ತ ಅಂತ? ಇಲ್ಲ, ನನಗೆ ತುಮೂಲ್ ಎಲೆಕ್ಷನ್ ದಿವಸ ಪರಮೇಶ್ವರ್ ಮಾತಾಡಿದ್ರು. ನಾನು ಏನು ಹೇಳಬೇಕು ಸಾಹೇಬ್ರ ಹತ್ರ ಅದನ್ನ ಹೇಳಿದ್ದೀನಿ ನಾನು ಅವ್ರಿಗೆ. ಅದಾದ್ಮೇಲೆ ನನಗೆ ಅವರು ಸಿಕ್ಕಿಲ್ಲ, ನಾನು ಮಾತಾಡಿಲ್ಲ. ನಾನು ಬೆಂಗಳೂರು ಕಡೆಗೆ ಹೋಗಿಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಕಾರ್ಯಕ್ರಮಗಳಲ್ಲಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ವೆಂಕಟೇಶ್ವರ ಅವರು ನಿಮ್ಮ ಆಪ್ತರು ಅಂತೇಳಿ ನೀವೇ ಹೇಳಿದ್ದೀರಾ. ಜೊತೆಗೆ ಅವರ ತಂದೆಯವ್ರ ಜೊತೆಗೂ ಕೂಡ ಒಡನಾಟ ಇತ್ತು ವೆಂಕಟರಮಣಪುರ ಅವ್ರ ಜೊತೆಗೆ. ಅವರು ಕೂಡ ಈ ತುಮೂಲ್ ಪ್ರೆಸಿಡೆಂಟ್ ಏನು ಚೇರ್ಮನ್ ಎಲೆಕ್ಷನ್ ಆದ ನಂತರ ಅವರು ಕೂಡ ದಲಿತರಿಗೆ ಅವಕಾಶ ಕೊಟ್ಟ ತಕ್ಷಣ ಈ ರೀತಿಯಾಗಿ ವಾಸಣ್ಣ ಅವ್ರು ಮಾತಾಡೋದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇವೆಲ್ಲ ರಾಜಕೀಯಕ್ಕೋಸ್ಕರ ಮಾತಾಡ್ತಾರೆ.
ನಾನು ಎತ್ತಿರ್ತಕ್ಕಂಥ ವಿಚಾರನ ಯಾವುದು ಮೂಲ ಪ್ರಶ್ನೆ ಬಿಟ್ಟು ಎಲ್ಲ ಬರೀ ರಾಜಕೀಯಕ್ಕೋಸ್ಕರ ಮಾತಾಡ್ತಕ್ಕಂಥದ್ದು. ದಲಿತರ ವಿಚಾರ ಯಾಕೆ ಬರುತ್ತೆ ಇಲ್ಲಿ? ದಲಿತರ ವಿಚಾರ ಎತ್ತಿದ್ಕೆ ನಾನು ಮಾತಾಡಿದ್ದು ಅಲ್ವಾ? ದಲಿತರಿಗೆ ಹಿಂದುಳಿದವ್ರಿಗೆ ಕೊಟ್ರೆ ಇವನಿಗೆ ಅಸಮಾಧಾನ. ನಾನು ಏನು ಅಸಮಾಧಾನ ಇಲ್ಲ. ನನ್ನ ತಾಲೂಕಿನಲ್ಲಿ ಜನರಲ್ ಸೀಟ್ಗಳಿಗೆ ಇವಾಗ ಬನ್ನಿ, ಜನರಲ್ ಸೀಟಲ್ಲಿ OBC ಏನಾರ ಅಧ್ಯಕ್ಷ ಮಾಡಿದ್ದೀನಿ, SCಗಳನ್ನ ಅಧ್ಯಕ್ಷ ಮಾಡ್ತೀನಿ. ಅವಕಾಶ ನಾನು ಜನರಲ್ ಆಗಿ ನಾನು MLA ಇದ್ದೀನಿ, ಅವ್ರಿಗೆ ಅವಕಾಶ ಎಲ್ಲೂ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನು ಉದ್ದಕ್ಕೂ ಪಟ್ಟಣ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಯಾವ್ದ್ರಾಗೆ ಮಾಡಿದ್ರು ನಾನು ಜನರಲ್ ಇದ್ರೆ ಬೇರೆಯವ್ರನ್ನೇ ಮಾಡ್ತಕ್ಕಂಥದ್ದು. ನಾನು MLA ಇದ್ದೀನಿ ಜನರಲ್ ಅಲ್ಲಿ, ಅವ್ರು ಬೇರೆ ಇರಲಿ ಅಂತ ಮಾಡ್ತಕ್ಕಂಥದ್ದು. ನಾನು ಯಾವತ್ತೂ ದಲಿತ ವಿರೋಧ ಕೆಲಸ ಮಾಡ್ತಕ್ಕಂಥದ್ದೇ ಆಗ್ಲಿ, ಹಿಂದುಳಿದ ವರ್ಗದ ವಿರೋಧ, ಇವೆಲ್ಲ ರಾಜಕೀಯಕ್ಕೋಸ್ಕರವಾಗಿ ಎತ್ಕಡ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾರೆ. ಅದಕ್ಕೆಲ್ಲ ನಮ್ಮ ತಾಲೂಕಿನ ಜನಕ್ಕೆ ಗೊತ್ತು, ನನ್ನ ದಲಿತ ತಾಲೂಕಿನ ಇರ್ತಕ್ಕಂಥವ್ರಿಗೆ ಗೊತ್ತು ನಾನು ಇಷ್ಟು ಅಂತ. ನನ್ನ ತವಿರ PA ದಲಿತ SC ಎಡಗೈ, ನನ್ನ ತವ ಸಹಾಯಕ ಟೈಪಿಸ್ಟು ದಲಿತ SC ಎಡಗೈ, ನನ್ನ ಗನ್ ಮ್ಯಾನು ದಲಿತ SC ಎಡಗೈ, ನನ್ನ ಡ್ರೈವರು ST. ಏನ್ ಸರ್, ನಾವು ಸುಮ್ಮನೆ ಬಾಯಲ್ಲಿ ಹೇಳಲ್ಲ, ನಾವು ಆಚರಣೆ ತಂದ್ಕೊಂಡಿದ್ದೀವಿ. ನನ್ನ ಮನೆ ಒಳಗೆ ನನ್ನ ಕುಕ್ಕು SC, ಅವನು ಮಾಡದೆ ನನಗೆ ಬಡ್ಸನೆ ನಮ್ಮ ದಲಿತ PA ತಂದು ಬಡ್ಸೋದು. ನಾವು ನಮ್ಮ ವೈಯಕ್ತಿಕ ಬದುಕಲ್ಲಿ ನಾವು ಅದನ್ನ ಅಳವಡಿಸ್ಕೊಳ್ತೀವಿ. ನಾವು ಸುಮ್ಮನೆ ತೋರಿಕೆಗೋಸ್ಕರ, ಓಟ್ ಹಾಕಿಸ್ಕೊಳಕ್ಕೋಸ್ಕರ ನಾವು ದಲಿತ ಬಂಧುಗಳು ಅಂತ ತೋರಿಸ್ಕೊಳಲ್ಲ. ನನ್ನ ಆಚರಣೆಯಲ್ಲಿ ನಾನು ಅದನ್ನ ಜಾರಿಗೆ ತಂದುಕೊಂಡಿರತಕ್ಕಂಥದ್ದು. ಇನ್ನೊಂದು ವೆಂಕಟೇಶ್ ಅವ್ರ ಜೊತೆಗೆ ಮಾತಾಡಿದ ಸರ್, ಅದಾದ್ಮೇಲೆ ಇಲ್ಲ, ನನಗೂ ಸಿಕ್ಕಿಲ್ಲ, ನಾನು ಮಾತಾಡಿಕ್ ಹೋಗಿಲ್ಲ. ಅವರು ಸಿಕ್ಕಿಲ್ಲ. ಮೊದಲು ಈ ಅಂಬಿಕಾ ಹೋಟ್ಲ್ ಹತ್ರ ಬರೋರು, ನಾನು ದಿನನಿತ್ಯ ಹಂಗೆ ಹೋಗ್ತೀನಿ, ಹಂಗೆ ಹೋಗ್ತೀನಿ. ಅವರು ಎಲ್ಲೂ ಸಿಕ್ಕಿಲ್ಲ. ಸಿಕ್ಕಿದಾಗ ಮಾತಾಡ್ತೀವಿ. ಅದಕ್ಕೂ ಇದಕ್ಕೂ ಸಂಬಂಧ ಏನೈತಿ? ಫೋನಲ್ಲೂ ಸಂಭಾಷಣೆ ಆಗಿಲ್ಲ. ಇಲ್ಲ, ಸಿಕ್ಕಿಲ್ಲ, ಅವನೂ ಮಾಡಿಲ್ಲ, ನಾನು ಮಾತಾಡ್ಸಿಲ್ಲ. ಸಿಕ್ಕಿರೇ ಮಾತಾಡ್ತೀವಿ. ನನಗೂ ಅವನಿಗೂ ಭಿನ್ನಾಭಿಪ್ರಾಯ ಏನೈತೆ? ನಾನು ಅವನು ಸ್ನೇಹಿತರು. ಎಲ್ಲಿ ಸಿಕ್ಕಿಲ್ಲ ಅಷ್ಟೇ. ಅವನೇ ಅಧ್ಯಕ್ಷ ಆಗಿವನೇ, ಅಲ್ಲಿ ಇಲ್ಲಿ ಸನ್ಮಾನ ಪನ್ಮಾನ ಇದರಲ್ಲಿ ಓಡಾಡ್ಕೊಂಡು ಇರ್ತಾರೆ, ಬ್ಯುಸಿ ಇರ್ತಾರೆ. ಅದಕ್ಕೆ ಬರಕ್ ಆಗಿಲ್ವೇನೋ ಅವನಿಗೂನೆ. ಅವನು ಬರ್ತಾನೆ, ಅವನೇ ನಮ್ಮ ಹತ್ರ ಸ್ನೇಹ ಬಿಟ್ಟು ಹೋಗ್ತಕ್ಕಂಥ ವ್ಯಕ್ತಿ ಏನಲ್ಲ. ನಂದು ಅವನು ಗಾಢವಾಗಿರ್ತಕ್ಕಂಥ ಸ್ನೇಹ. ಯಾರೇ ಏನೇ ಮಾಡಿದ್ರು ನಾನು ಅಂತ ಚೆನ್ನಾಗೇ ಇರ್ತೀವಿ. ನಾವೇನು ಆ ಥರ ಭಿನ್ನಾಭಿಪ್ರಾಯ ಇಲ್ಲ. ನಾನು ಅತೀ ಸಂತೋಷ ಪಡ್ತಕ್ಕಂಥ ವ್ಯಕ್ತಿ ಅವನು ಆಗಿರೋದ್ರಾಗೆ, ಅದ್ರಾಗೆ ಎರಡು ಮಾತಿಲ್ಲ. ನಿಮ್ಮ ಗಮನಕ್ಕೆ ತಂದಿಲ್ಲ? ನನಗೆ ಇಡೀ ಜಿಲ್ಲೆಯಲ್ಲಿ ಒಂದು ಮೀಟಿಂಗ್ ಕರೀತೀನಿ ಅಂತ ಹೇಳಿದ್ರು. ಒಂದು ಮೀಟಿಂಗ್ ಕರೆದು ಮಾಡಿದ್ರೆ ಇವೆಲ್ಲವೂ ಉದ್ಭವನೇ ಆಗ್ತಿರ್ಲಿವಲ್ಲ. ನನ್ನ ಮೇಲೆ ಅವ್ರು ಸ್ಟೇಟ್ಮೆಂಟ್ ಕೊಡೋದು, ಅವ್ರ ಮೇಲೆ ನಾನು ಸ್ಟೇಟ್ಮೆಂಟ್ ಕೊಡೋದು, ಇವೆಲ್ಲ ಯಾರು ಮಾಡಬೇಕು? ಯಾರು ನಾಯಕತ್ವ ಜಿಲ್ಲೆಯಲ್ಲಿ ವಹಿಸ್ಕೊಂಡಿರ್ತಾರೋ ಅವ್ರು ಮಾಡ್ಬೇಕಲ್ವಾ? ಅದನ್ನ ಹೇಳ್ಬಿಟ್ರೆ ಹೆಂಗ್ ಬೇಕು ಹಂಗೆ ಮಾತಾಡ್ಬಿಟ್ರೆ ನಾವೇ ಇವ್ರ ಮನೆ ಆಳ, ಇವ್ರ ಅಂಗನಾಗೆ ಜೀವನ ಮಾಡ್ತಾ ಇದ್ದೀವ? ಇವೆಲ್ಲ ದಾದಾಗಿರಿ, ಇವೆಲ್ಲ ನಮ್ತವೇನು ನಡೆಯಲ್ಲ. ನಾವೂನೇ ಪೊಲಿಟಿಕಲ್ ಅಲ್ಲಿ ಬೆಳ್ಕೊಂಡ್ ಬಂದಿರ್ತಕ್ಕಂಥವ್ರಿಯ. ಎಲ್ರಿಗೂ ಅವ್ರಿಗೆ ಹೆಂಗ್ ಶಕ್ತಿ ಐತು, ನಮಗೂ ನಮ್ದೇ ಆಗಿರ್ತಕ್ಕಂಥ ಶಕ್ತಿ ಐತೆ. ನಾವು ರಾಜಕೀಯ ಮಾಡ್ತೀವಿ. ಹಂಗಂತ ನಾವು ನೋಡಿ ಸರ್, ವಿಶ್ವಾಸದಾಗೆ ಪ್ರೀತಿಯಿಂದ ಬಂದ್ರೆ ಪ್ರಾಣ ಕೊಡ್ತೀವಿ. ಅದನ್ನ ಬಿಟ್ಬಿಟ್ಟು ನೀವು ಏನೇನೋ ಸ್ಟೇಟ್ಮೆಂಟ್ ಕೊಟ್ಕೊಂಡ್ಬಿಟ್ಟು ನಾನು ಎದುರಿಸ್ತೀನಿ ಅಂತ ತಿಳ್ಕೊಂಡಿದ್ರೆ, ನಿಮ್ಮ ಭಾವನೆ ಇಟ್ಕೊಂಡಿದ್ರೆ, ತಾಲೂಕು ಹಂಗಾಗ್ಬಿಡ್ತತೆ, ತಾಲೂಕು ಹಿಂಗಾಗ್ಬಿಡ್ತತೆ ಅಂತ ಎದುರಿಸ್ತೀನಿ ಅಂತ ಈ ಭಾವನೆಗಳು ಇಟ್ಕೊಂಡಿದ್ರೆ, ಅವೆಲ್ಲವೂ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಮುಂದೂ ಕೂಡ ಎದುರ್ಸಕ್ ರೆಡಿ ಇದ್ದೀನಿ ನಾವು. ಇನ್ನೊಂದ್ ಕಡೆ ಸರ್, ತಿಪ್ಟೂರು ಶಾಸಕರು ಅವರಿಗೂ ಕೂಡ ಒಂದ್ ರೀತಿಯಾಗಿ ಅಸಮಾಧಾನ ಇದೆ, ಷಡಕ್ಷರಿ ಅವರಿಗೂ ಕೂಡ. ಕೇಳಿ ಸರ್, ಅವರು ನನ್ನ ಹತ್ರ ಎಲೆಕ್ಷನ್ ಆಗೋವರೆಗೂ ಟಚ್ ಅಲ್ಲೇ ಇದ್ರು. ಅವ್ರಿಗೂ ಅಸಮಾಧಾನ ಐತೆ, ಎಲ್ರಿಗೂ ಅಸಮಾಧಾನ ಐತಿ. ಇದ್ರಾಗೆ ಕೆಲವ್ರು ವ್ಯಕ್ತಪಡಿಸೋರೆ, ಕೆಲವರು ವ್ಯಕ್ತಪಡಿಸಿಲ್ಲ ಅಷ್ಟೇ. ಯಾರೋ ಒಬ್ರು ಹೇಳ್ಬೇಕಲ್ಲ, ಇಲ್ದಿದ್ರೆ ಆನೆ ನಡೆದಿದ್ದೇ ದಾರಿ ನಂಗಾಗುತ್ತಲ್ಲ, ಹೌದಲ್ವಾ? ಮಾಧುಸ್ವಾಮಿ ಅವರು ಕೂಡ ಈ ವಿಚಾರವಾಗಿ ಮಾತಾಡ್ತಾರೆ. ಎಲ್ಲಿ ನಾಮನಿರ್ದೇಶನ ಮಾಡಿದವರಿಗೆ ಅಧ್ಯಕ್ಷ ಸ್ಥಾನ ಕೊಡುವಂಥದ್ದು ಅಂದ್ರೆ ಹಾಲು ಉತ್ಪಾದಕರಿಗೆ ಮಾಡಿರುವಂತ ಅನ್ಯಾಯ ಇದು. ಅವರು ಪ್ರತಿನಿಧಿಗಳಿಗೆ ಅವಕಾಶ ಕೊಟ್ಟಿಲ್ಲ ಅಂದಾಗ ಸರ್, ಅದು ಅವ್ರ ಅಭಿಪ್ರಾಯ. ಇದು ನಮ್ಮ ಪಕ್ಷದ ನಿರ್ಣಯ. ನಾನು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿರೋದ್ರಾಗೆ ಅವ್ರು ಸ್ವತಂತ್ರರವ್ರೆ. ನಾನು ನನ್ನ ಪಕ್ಷದಲ್ಲಿ ತಾಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾನು ಬದ್ನಾಗಿರ್ತೀನಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ತಗಂತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಕನ್ಸಿಡರ್ ಮಾಡಿ ಅಂತ ಹೇಳ್ತಾ ಇರೋದು. ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಯಕನು ಕೂಡ ಕುಂಡ್ರಿಸಿ ಮಾಡಿ ಅಂತ ಹೇಳ್ತಕ್ಕಂಥದ್ದು. ಅದನ್ನ ಬಿಟ್ಬಿಟ್ಟು ಇವ್ರು ಏಕಾಏಕಿ ತೀರ್ಮಾನ ತಗೊಂಡಿದ್ಕೆಲ್ಲ ನಾವ್ಯಾಕೆ ಭದ್ರ ಆಗಕ್ಕಾಗುತ್ತೆ? ಅದಕ್ಕೆ ನನ್ನ ಭಿನ್ನಾಭಿಪ್ರಾಯ. ಬಿಟ್ರೆ ವೆಂಕಟೇಶನ್ ಮಾಡಿರೋದಕ್ಕೆ ಆಗ್ಲಿ, ಇಲ್ಲ ಯಾವ ಮಂತ್ರಿಗಳ ಬಗ್ಗೆನೇ ಆಗ್ಲಿ, ವೈಯಕ್ತಿಕವಾಗಿ ನನಗೆ ಅವ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯ ಇಲ್ಲ. ಈಗ ಧೋರಣೆ ಮಾತ್ರ ನಾನು ವಿರೋಧ ಮಾಡಿರ್ತಕ್ಕಂಥದ್ದು. ಬಿಟ್ರೆ ನನಗೆ ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಜಿಲ್ಲೆ ಒಳಗೆ ಭಿನ್ನಾಭಿಪ್ರಾಯ ಇಲ್ಲ. ತುಮೂಲ್ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ನೀವು CM ಅವರಿಗೆ ಅಥವಾ DCM ಅವರು ಗಮನಕ್ಕೆ ತಂದಿದ್ರು ಅಂದ್ರೆ ಮೊದಲು ತಂದಿದ್ದೆ. ನಾನು ಸಾಧ್ಯವಾದ್ರೆ ಮಾಡಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ನಾನು ವಿಚಾರ ಪ್ರಸ್ತಾಪ ಮಾಡಿದ್ದೆ. ಉಪಮುಖ್ಯಮಂತ್ರಿಗಳಿಗೂ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ. ಮುಖ್ಯಮಂತ್ರಿಗಳು ಈ ಥರ ಮಾತಾಡೋದಿದ್ರು.
ಮುಖ್ಯಮಂತ್ರಿಗಳతో ಮಾತಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾ ಮಂತ್ರಿಗಳಿಗೆ ಹೇಳ್ತೀನಿ, ಪರಮೇಶ್ವರ್ಗೂ ರಾಜಣ್ಣಂತವ್ರಿಗೂ ಹೇಳ್ತೀನಪ್ಪ ಅಂತ ಹೇಳಿರೋ ಬಿಟ್ಟರೋ ಗೊತ್ತಿಲ್ಲ ನನಗೆ. ನಾನೇ ಅದನ್ನಂತ ಸೀರಿಯಸ್ ಆಗಿ ತಗೊಂತಕ್ಕಂಥ ವಿಚಾರ ಏನಿಲ್ಲ. ವೆಂಕಟೇಶ ನಮ್ಮ ಹುಡುಗನೇ, ಅವನು ಆಗಿದ್ದಕ್ಕೆ ಸಂತೋಷ ಇದೆ, ಸಮಾಧಾನ ಐತೆ. ಆದರೆ ನಮ್ಗೆ ಒಂದೇ ಪಾಯಿಂಟ್ ಅಷ್ಟೇ, ನಮ್ಮನ್ನೆಲ್ಲ ಕತ್ಲೆಯಲ್ಲಿ ಇಟ್ಬಿಟ್ಟು ಏಕಾಏಕಿ ಮಾಡ್ತಕ್ಕಂಥದ್ದು ಅಲ್ಲ. ಯಾರೇ ಮಾಡಲಿ, ಇವತ್ತು ಅಧಿಕಾರ ಅವ್ರ ತವಿರುತ್ತೆ, ನಾಳೆ ದಿವಸ ಇನ್ನೊಬ್ರಿಗೆ ಹೋಗುತ್ತೆ. ಯಾರಿಗೂ ಅಧಿಕಾರ ಶಾಶ್ವತವಾಗಿ ಅವ್ರಿಗೆ ಜೊತೆಲಿ ಅಧಿಕಾರ ಇರಲ್ಲ. ಬಂದಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ನಡ್ಕೊಂತೀವಿ ಅನ್ನೋದು ಮೇಲೆ ಜನ ನೋಡ್ತಾ ಇರ್ತಾರೆ, ಸಮಾಜ ನೋಡ್ತಾ ಇರ್ತದೆ. ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಕೂಡ ಕೆಲವರು, ಅಂದ್ರೆ ನಿಮ್ಮ ಅಭಿಮಾನಿಗಳಂತವ್ರು, ಅಂದ್ರೆ ನೀವು ಅವರನ್ನ ನಂಬಿ ಕಾಂಗ್ರೆಸ್ಗೆ ಬಂದಿದ್ರಿ, ನಿಮಗೆ ಒಂದು ರೀತಿಯಾಗಿ ಸಚಿವ ಸ್ಥಾನವನ್ನ ಕೂಡ ಕೊಡ್ಲಿಕ್ಕೆ ಆಗಿಲ್ಲ ಅವ್ರ ಕಡೆಯಿಂದ. ಈ ರೀತಿಯಾದಂತಹ ಒಂದು ಅವಕಾಶ ಇದ್ದಾಗಲೂ ಕೂಡ ಅದನ್ನ ಕೊಡ್ಸ್ಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು ಅಭಿಮಾನಿಗಳು ಹೇಳ್ತಿರುವಂಥದ್ದು. ಅವ್ರವ್ರ ವೈಯಕ್ತಿಕ ಅಭಿಮಾನಿಗಳು ಅವರವ್ರ ವೈಯಕ್ತಿಕ ವಿಚಾರಗಳನ್ನ ವ್ಯಕ್ತಪಡಿಸ್ತಾರೆ. ನಾನು ಕಾಂಗ್ರೆಸ್ಸಿಗೆ ಬಂದು ನನಗೆ ಡಿ ಕೆ ಅನ್ಯಾಯ ಮಾಡಿರು, ಇನ್ನೊಬ್ರು ಅನ್ಯಾಯ ಮಾಡಿರು ಅಂತ ನನಗೇನು ಅನ್ಯಾಯ ಆಗಿಲ್ಲ. ಏನು ಅನ್ಯಾಯ ಆಗಿದೆ? ನನಗೆ ಪಕ್ಷ ಟಿಕೆಟ್ ಕೊಟ್ಟೈತೆ, ನಾನು MLA ಆಗಿದ್ದೀನಿ, ಬೋರ್ಡ್ ಚೇರ್ಮನ್ ಮಾಡ್ಯವ್ರೆ, ಎಲ್ಲ ಮಾಡ್ಯವ್ರೆ. ನನಗೆ ಪಕ್ಷದ ಬಗ್ಗೆ ಗೌರವ ಇದೆ, ನಾಯಕರ ಬಗ್ಗೆನೂ ಗೌರವ ಐತೆ, ಜಿಲ್ಲಾ ನಾಯಕರ ಬಗ್ಗೆನೂ ಗೌರವ ಇದೆ. ಆದರೆ ಏನಾರ ಆಯ್ತು, ಮುಂದಿನ ದಿನಗಳಾದ್ರೂ ಅದು ಕೂಡ ಏನೇ ಡಿಸಿಷನ್ ತಗೊಬೇಕಾದ್ರೂ ಹೇಳಿ ಮಾಡಿದ್ರೆ ನಾವೇನು ಅವ್ರ ವಿರುದ್ಧ ಮಾತಾಡ್ತಕ್ಕಂಥದ್ದೇ ಆಗಲಿ, ವಿರುದ್ಧ ಹೋಗ್ತಕ್ಕಂಥದ್ದೇ ಆಗಲಿ, ಗುಂಪು ಕಟ್ಟತಕ್ಕಂಥದ್ದೇ ಆಗಲಿ, ಆ ಥರ ಸ್ವಭಾವದನ್ನಲ್ಲ. ನಾನು ಜನತಾದಳದಲ್ಲಿ ಡಿಸಿಷನ್ ಮೇಕರ್ ಆಗಿದ್ದೆ. ನಾನು ಮಾಡುವಾಗಲೂ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರಿಗೆ ಕೇಳಿ ವಿಶ್ವಾಸಕ್ಕೆ ತಗೊಂಡು ಮಾಡ್ತಾ ಇದ್ದೋ. ನಾವು ಒಂದು ಕುಟುಂಬ ಥರ ಇದ್ದೋ. ನಮಗೆ ನಾವು ಜನತಾದಳದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಮನೆ ಫೀಲಿಂಗ್ ಬರೋದು. ನಾವಿದ್ದ ಎಲ್ಲ ಎಷ್ಟು ಜನ, ನಾವು 38 ಜನ ಶಾಸಕರು ಇದ್ರು, 38 ಜನ ಒಂದು ಕುಟುಂಬದ ಮಕ್ಕಳ ತರ ಇದ್ದು. ಆ ಫೀಲಿಂಗ್ ಅಲ್ಲಿ ಬೆಳ್ಕೊಂಬಂದಿರ್ತಕ್ಕಂಥವ್ರು ನಾನು ರಾಜಕೀಯ ವ್ಯವಸ್ಥೆಯಲ್ಲಿ ಆ ರೀತಿಯ ಒಂದು ಫೀಲಿಂಗ್ ಅಲ್ಲಿ ಬೆಳ್ಕೊಂಬಂದಿರ್ತಕ್ಕಂಥವ್ರು. ಇಲ್ಲಿ ಒಳಗೆ ಒಂದು ಇಕ್ಕೊಂಡು ಹೊರಗೆ ಒಂದು ಮಾಡೋದು, ಹೇಳೋದೊಂದು ಮಾಡೋದೊಂದು, ಈ ತರ ಸಿಸ್ಟಮ್ ಅಲ್ಲಿ ಇರ್ಲಿಲ್ಲ. ಅಲ್ಲಿ ನಮ್ಮ ಹತ್ರ ನಮ್ಮಲ್ಲಿ ಡಿಸ್ಕಷನ್ ಮಾಡ್ತಕ್ಕಂಥವ್ರು ಯಾರ ಹತ್ರ ಕೂಡ ಇರ್ಲಿಲ್ಲ. ಇರ್ತಕ್ಕಂಥದ್ದು ನೇರವಾಗಿ ಹಿಂಗ್ ಮಾಡೋಣ ಅಂತ ಹೇಳಿದ್ರು, ಅದನ್ನ ಮಾಡ್ಕೊಂಡು ಹೋಗ್ತಿದ್ದು. ಆದ್ರೆ ಇಲ್ಲಿ ಈ ವ್ಯವಸ್ಥೆ ಬಂದ್ಮೇಲೆ ಇಲ್ಲಿ ನನಗೆ ಹೊಸ ಅನುಭವಗಳಾಗ್ತಾವ ಅಷ್ಟೇ. ವಾಸಣ್ಣ ಅವ್ರಿಗೆ ಕಾಂಗ್ರೆಸ್ ಸಂಸ್ಕೃತಿ ಹೋಗ್ತಾ ಇಲ್ವಾ ಹಂಗಿದ್ರೆ? ಆತರ ಏನಿಲ್ಲ. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಯ್ತು ಕಾಂಗ್ರೆಸ್ನಾಗೆ. ನಮ್ಮಪ್ಪ 27 ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದು ಇದೇ ಪಕ್ಷದಲ್ಲಿ. ನಾನು ಬಸವರಾಜು ಅವರು ಹಿಂದೆಗಡೆ, ಅವರು ಫಸ್ಟ್ MLA MP ನಿಂತಾಗ್ಲಿಂದಲೂ ಅವ್ರು ಹಿಂದೆಗಡೆ ಕೆಲಸ ಮಾಡಿರ್ತಕ್ಕಂಥವ್ರು. ಕಾಂಗ್ರೆಸ್ನಲ್ಲೇ ನಾನು ಇದುವರೆಗೂ ದುಡ್ಕೊಂಡ್ ಬಂದಿದ್ದಂಥದ್ದು. ನಿರೀಕ್ಷಿತವಾಗಿ ನನಗೆ ಜಿಲ್ಲಾ ಪರಿಷತ್ ಮೆಂಬರ್ ಆದೆ. ಇಲ್ಲಿ ಇದ್ರೆ ಟಿಕೆಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಜನತಾದಳಕ್ಕೆ ಹೋದೋ. ಎಲ್ಲ ಸ್ನೇಹಿತರೆಲ್ಲ ಅವರೆಲ್ಲ ಕೇಳಿ ಕರ್ಕೊಂಡು ಹೋದ್ರು. ಅಲ್ಲಿ ಕುಮಾರಸ್ವಾಮಿ ಟಿಕೆಟ್ ಕೊಡ್ತೀನಿ ಅಂದ್ರು, ಆಮೇಲೆ ಟಿಕೆಟ್ ತಪ್ಪು, ಆಮೇಲೆ ಇಂಡಿಪೆಂಡೆಂಟ್ ಹೋಗಿದ್ರು ಜನ. ಅವ್ರು ಹೆಂಗೆ ಹೇಳಿದ್ರು ಹಂಗೆ ಹೋಗ್ತಾ ಇದ್ದೀನಿ ಅಷ್ಟೇ. ನನ್ನ ಕ್ಷೇತ್ರ ಜನ ಹೆಂಗೆ ಕರ್ಕೊಂಡು ಹೋಗ್ತಾರೆ ಹಂಗೆ ಹೋಗ್ತಾ ಇದ್ದೀವಿ. ಮತ್ತೆ ಬಂದ್ಬಿಡಿ ಸರ್ JDS ಗೆ ಅಂತ ಕಾರ್ಯಕರ್ತರು ಹೇಳ್ತಾರೆ. ಅದು ಅವ್ರ ಕಾರ್ಯಕರ್ತರ ಅಭಿಪ್ರಾಯ, ಪ್ರೀತಿ ಅಷ್ಟೇ. ಈಗ ಸರ್, ಈಗ ಕಾಂಗ್ರೆಸ್ನಲ್ಲಿ ಮತ್ತೆ ಒಂದು ರೀತಿಯಾಗಿ ಆಯಾ ಹುದ್ದೆಗಳಿಗೆ ತಮ್ಮ ಬೆಂಬಲಿಗರನ್ನ ಕೂರಿಸ್ಬೇಕು ಅನ್ನುವಂತ ಒಂದು ಚರ್ಚೆಗಳೆಲ್ಲ ಶುರುವಾಗಿದ್ದಾವೆ. ಈ ವಿಚಾರದಲ್ಲಿ ಈಗ ಮತ್ತೆ ಬಣ ರಾಜಕೀಯ ಇವೆಲ್ಲವೂ ಶುರು ಆಗುತ್ತೆ ಅನ್ನೋ. ಸರ್, ಯಾವುದೇ ಬಣ ರಾಜಕಾರಣ ಇಲ್ಲ. ಆ ಥರದ ಯಾವುದೇ ನಮ್ಗಂತೂ ಕಾಣಿಸ್ತಾ ಇಲ್ಲ. ಎಲ್ಲ ಒಗ್ಗಟ್ಟಾಗಿದ್ದಾರೆ. ಎಲ್ಲ ಮುಖ್ಯಮಂತ್ರಿಗಳಿಗೆ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗೂ ಕೂಡ ಸಮರ್ಥವಾಗಿ ರಾಜ್ಯವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಮಾಡ್ತಾವ್ರೆ. ಯಾವುದೂ ಆ ರೀತಿ ಬಣ ರಾಜಕಾರಣ ಇಲ್ಲ. ಕೆಲವು ಸಂದರ್ಭದಲ್ಲಿ ಅವ್ರ ಅಭಿಪ್ರಾಯಗಳನ್ನ, ವೈಯಕ್ತಿಕ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೇಕಾಗುತ್ತೆ. ಅವ್ರಿಗಾಗಿರ್ತಕ್ಕಂಥ ನೋವುಗಳನ್ನ ವ್ಯಕ್ತಪಡಿಸ್ಬೇಕಾಗುತ್ತೆ. ಅದು ಪಕ್ಷದ ವೇದಿಕೆಯಲ್ಲಿ ವ್ಯಕ್ತಪಡಿಸ್ಬೇಕು. ಈಗ ನಾನು ಹೇಳಿದ್ನಲ್ಲ, ಸಣ್ಣ ವಿಚಾರ ಪ್ರಸ್ತಾಪ ಮಾಡಿದೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರನೂ ಇಲ್ಲ ಸರ್. ನಾವು ಅಷ್ಟು ದೊಡ್ಡ ನಾಯಕ ಅಲ್ಲ ಸರ್. ನಾನು ಮುಖ್ಯಮಂತ್ರಿ ಬದಲಾಯಿಸಿ ಆ ಮಟ್ಟಕ್ಕೆ ಮಾತಾಡುವಷ್ಟು ದೊಡ್ಡ ನಾಯಕ ಅಲ್ಲ ಸರ್. ನಾನು ಇನ್ನೂ ಸಣ್ಣವನು, ಕಾಂಗ್ರೆಸ್ನಾಗ ಇನ್ನೂ ಸಣ್ಣವನು ಸರ್. ಆ ರೀತಿಯ ನಾಯಕತ್ವ ಬದಲಾವಣೆ ಮಾಡಿ ಅಂತ ಹೇಳುವಷ್ಟು ಶಕ್ತಿನೂ ಇಲ್ಲ, ಆ ಮಟ್ಟದ ನಾಯಕನೂ ಅಲ್ಲ ನಾನು. ಎಸ್ ಸರ್, ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದಾಗಿತ್ತು ಗುಬ್ಬಿ MLA ಜೊತೆಗೆ KSRTCಯ ಚೇರ್ಮನ್ ಆಗಿರುವಂತಹ SR ಶ್ರೀನಿವಾಸ್ ಅವರ ಮಾತು. ಸಾಕಷ್ಟು ಆಕ್ರೋಶದ ಮಾತುಗಳನ್ನ ಕೂಡ ಹಾಕಿದ್ರು. ಜೊತೆಗೆ ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಂತವರು ಕೂಡ ತಮ್ಮ ವಿರುದ್ಧ ಇಲ್ಲ ಸಲ್ಲದ ಮಾತುಗಳನ್ನ ಆಡಿದ್ರೆ ಅದನ್ನ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಎಚ್ಚರಿಕೆಯ ಮಾತುಗಳನ್ನ ಕೂಡ SR ಶ್ರೀನಿವಾಸ್ ಅವರು ಆಡಿರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪ್ರಜಾಶಕ್ತಿ TV, ಇದು ನಿಮ್ಮ ಧ್ವನಿ.